ಆಮೇಲೆ ನೈಟ್ರೋಜನ್ಗೆ ಈ ಫಿಶ್ ಥ್ರ್ಯಾಶ್ ಇರಲಿ, ಫಿಶ್ ಥ್ರ್ಯಾಶ್ ಈ ತಲೆ ಕರಳು ಬಾಲ ಬಿಸಾಡ್ತಾರಲ್ಲ, ಆ ಕ್ಲೀನ್ ಮಾಡೋಣ ಹತ್ರ ಒಂದು ಪಾತ್ರೆ ಇಟ್ಟರೆ ಸರಿ. ಇಲ್ಲ ನೀವೇ ಒಂದು ಅರ್ಧ ಕೆ ಜಿ ಮೀನೇ ತಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಬಾಯ್ಲ್ ಮಾಡಿಬಿಟ್ಟು ಅದ್ರ ಮುಳುಗೋ ಅಷ್ಟು ಬೆಲ್ಲ, ನೀರು ಬೇಡಿ, ಅದೇ ಸಾಕು. ಆ ಬೆಲ್ಲ ಹಾಕ್ಬಿಟ್ರೆ ವಾಸನೆ ಇರ್ತದೆ. ಯಾವುದು ಅದೇ ಬ್ರಾಂದಿಗಿಂತ ಕೆಟ್ಟ ವಾಸನೆ ಅಲ್ಲ, ಆಮೇಲೆ ಸಿಗರೇಟ್ಗಿಂತ ಕೆಟ್ಟ ವಾಸನೆ ಅಲ್ಲ. ಸ್ವಲ್ಪ ಹೊತ್ತು ಅದನ್ನು ನೀವು ಕಟ್ಕೊಂಡು ಮಾಡಿಬಿಟ್ಟು ಒಂದು ಬಟ್ಟೆ ಕಟ್ಟಿ ಇಟ್ಬಿಟ್ರೆ ಒಂದು 15 ದಿವಸ ಎಲ್ಲ ಫರ್ಮೆಂಟ್ ಆಗಿಬಿಟ್ಟು ಸಿರಪ್ ಬರ್ತದೆ, ಜೇನುತುಪ್ಪದ ಥರ. ಒಂದು ಜರಡಿ ಸೋಸಿ ಇಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಕೀಪ್ ಇಟ್ ಫಾರ್ 2-3 ಮಂತ್ಸ್. ಅದು ಬೇಕಾದಾಗ ಒಂದು 20 ml 1 ಲೀಟ್ರಲ್ಲಿ ಹಾಕಿ ಗಿಡಕ್ಕೆ ಸ್ಪ್ರೇ ಮಾಡಿದರೆ ಇಟ್ ನೀಡ್ಸ್ ಆಲ್ ಯುವರ್ ರಿಕ್ವೈರ್ಮೆಂಟ್. ನೀವು ವರ್ಮಿ ಕಾಂಪೋಸ್ಟ್ ಕಟ್ಟು ಕೊಡೋದು, ಅದು ಎಷ್ಟು ಆ ವರ್ಮಿ ಕಾಂಪೋಸ್ಟ್ ನೆನೆ ಒಬ್ರು ಯಾರೋ ತಂದಿಟ್ಟಿದ್ದಾರೆ, ನಾನು ಹೇಳಿದೆ ನಾನು ಮಾರಲ್ಲಪ್ಪ ಅಂತ. ಇವೇ ಹಾಕ್ಕೊಂಬಿಡಿ ಸರ್, 25 ರೂಪಾಯಿ ಒಂದು ಕೆ ಜಿಗೆ ಎನ್ರಿಚ್ಡ್ ಅಂತ. ನಾನು ಹೇಳಿದೆ ನನಗೆ ನಾಚೆ ಆಗಿದಪ್ಪ, ನಾನು ಯಾರಿಗೂ ಹೇಳಲ್ಲ, ನಾನು ತೋಟಕ್ಕೆ ಬೇಕಾದರೆ ಹಾಕ್ಕೊಳ್ತೀನಿ ಅಂತ. ಇದು ಅಗ್ರಿಕಲ್ಚರ್ ಕಮ್ಮಿದಮ್ಮ ಅದು ಗೊತ್ತಾಗ್ತಿದ್ರಿ ಕೇಳಿ ಅಂತ, ಏನೋ ಗೊತ್ತಾಗ್ತಿದ್ರಿ ಕೇಳಿ. ಫಿಶ್ ಮಾರ್ಕೆಟಲ್ಲಿ